ಮುದ್ದಾದ ನಮಸ್ಕಾರದೊಂದಿಗೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋ ತುಂಬಾ ಹೊಸದಾಗಿದೆ. ತಾವು ನೋಡ್ಬೋದು ಸ್ನೇಹಿತರೆ. ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಕೀರ್ತನ ಅಂತೇಳಿ ಸ್ನೇಹಿತರೆ ಈ ಹೆಸರಾಗಿರುತ್ತೆ. ಓಕೆ, ಮಾಯಾಸಂದ್ರ ಕಡೆಯವರಾಗಿರ್ತಾರೆ ಇವರು ಸ್ನೇಹಿತರೆ. ಜಗ್ಗೇಶ್ ಊರು ಅಂದರೆ ಫಿಲ್ಮ್ ಆ್ಯಕ್ಟರ್ ಜಗ್ಗೇಶ್ ಅವರ ಊರಾಗಿರುತ್ತೆ, ಊರಿನ ಪಕ್ಕ ಇರುತ್ತೆ. ಓಕೆ, ಸಹವಾಸ ಬಂದ್ಬಿಟ್ಟು ಮಿಂಡನ ಜೊತೆಗೆ ಸಹವಾಸ ಮಾಡಿ 5 ವರ್ಷ ಆಗಿದೆ, ಮತ್ತು ಗಂಡನನ್ನು ಬಿಟ್ಟು 7 ವರ್ಷ ಆಗಿದೆ ಸರ್ ಅಂತ ಹೇಳಿದ್ದಾರೆ. ಅಂದರೆ ಸ್ನೇಹಿತರೆ ಮಿಂಡನ ಒಂದು ಸಹವಾಸ ಮಾಡಿದ್ದಾರೆ ಅಂತ ಇಲ್ಲಿ ತಿಳಿದುಕೊಳ್ಳಲಾಗ್ತಾ ಇದೆ. ಓಕೆ, ಇರಲಿ. ನೆಕ್ಸ್ಟ್ಗೆ ಹೇಳಬೇಕು ಅಂತಂದರೆ ನಿರ್ಧಾರದ ಬಗ್ಗೆ ಇಲ್ಲಿ ಏನಪ್ಪ ಹೇಳ್ಬೋದು ಅಂದರೆ, ಜೊತೆಗೆ ಇರೋಕ್ಕೆ ಸ್ನೇಹಿತ ಬೇಕಷ್ಟೇ ಇವರ ಒಂದು ಫೈನಲ್ ನಿರ್ಧಾರ ಆಗಿರುತ್ತೆ. ಓಕೆ, ಯಾಕೆಂದರೆ ಗಂಡ ಮತ್ತು ಮಿಂಡ ಇಬ್ಬರದು ಅದು ನೋಡಿ ಸಾಕಾಗೋಗಿದೆ ಇವ್ರಿಗೆ. ಈಗ ಗಂಡ ಇಲ್ಲ ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿನ ನಾವು ನೋಡೋಣ ಒಂದೊಂದಾಗಿ. ಓಕೆ, ಏನೇನಪ್ಪ ಇದೆ ಅಂಥೇಳಿ. ಮಿಂಡನ ಜೊತೆಗೆ ಸೇರಿಕೊಂಡು ತೂತು ಕಿತ್ತೋಗುವ ತನಕ ಅರಿಸಿಕೊಂಡಿದ್ದೀನಿ, ಆಯಿತಾ. ಎರಡನೇದು ಬಂದ್ಬಿಟ್ಟು ಅದೇ ಖುಷಿಗೆ ಗಂಡನಿಗೆ ಕೈ ಬಿಟ್ಟು 7 ತಿಂಗಳಾಗೋಗಿದೆ. ಅಂದರೆ ಈಗ ಸದ್ಯದ ಒಂದು ಮಟ್ಟಿಗೆ ಗಂಡ ಇಲ್ಲ, ಗಂಡನನ್ನು ಬಿಟ್ಟು 7 ತಿಂಗಳು ಕಳೆದೋಗಿದೆ. ಈಗ ಇವರಿಗೆ ಮತ್ತೇ ತೆವಲು ಎದ್ದಿದೆ. ಮತ್ತೆ ಒಂದು ಸೇರಲು ಮನಸ್ಸು ಬರ್ತಾ ಇಲ್ಲ. ಬೇರೆ ಮನೆಯನ್ನು ಮಾಡಿಕೊಂಡು ಮಿಂಡನಿಂದ ಮಾಡಿಸಿಕೊಳ್ಬೇಕು ಅಂತ ತೀರ್ಮಾನ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರ ಸ್ನೇಹಿತರು ಗಂಡನ ಜೊತೆ ಇಲ್ಲ, ಬಿಟ್ಟಿದ್ದಾರೆ. ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮನದಾಳದ ಮಾತು ಏನಪ್ಪ ಅಂತ ಇವ್ರದ್ದು ತಿಳ್ಕೊಳೋದಾದರೆ ನಾವು ಮೊದಲನೇದು, ಒಬ್ಬಳೇ ಇದ್ದಾಗ ಸ್ನೇಹಿತ ಬೇಕು ಅಂತ ಅನ್ನಿಸುತ್ತಂತೆ ಇವ್ರಿಗೆ. ಅಂದರೆ ಯಾವಾಗಲೂ ಅಲ್ಲ, ಕೆಲವೊಂದು ಸಲ ಭಯ ಆದಾಗ ಧೈರ್ಯ ತುಂಬಲು ಹಾಗೆ ಹೆಜ್ಜೆಗೂ ಜೊತೆಯಲ್ಲಿ ಕೈ ಹಿಡ್ಕೊಂಡು ಸ್ಫೂರ್ತಿ ನೀಡಲು ಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಒಬ್ಬ ಸ್ನೇಹಿತ ಅಥವಾ ಒಬ್ಬ ಗುರು ಇಲ್ದಲೇ ಸ್ನೇಹಿತರೆ ಜೀವನ ನಡೆಸ್ತಕ್ಕಂಥದ್ದು ಭಾಳ ಕಷ್ಟ ಅಲ್ವಾ. ಅದರಲ್ಲೂ ಈಗಿನ ಕಾಲದಲ್ಲಂತೂ ತುಂಬಾ ಕಷ್ಟ. ಸ್ನೇಹಿತ ಆಗಿರಬೇಕು ಅಷ್ಟೇ, ಅದು ಬಿಟ್ಟು ನೈಟಿ ಎತ್ತಿ ನೋಡೋದು ಮತ್ತೊಂದು ಅದೆಲ್ಲ ಮಾಡುವ ಹಾಗಿಲ್ಲ. ಇದು ಮನದಾಳದ ಮಾತಾಗಿರುತ್ತೆ. ಏಕೆಂದರೆ ಮಿಂಡ ಇರ್ತಾನೆ, ಆಯಿತಾ. ಅದಕ್ಕೋಸ್ಕರ ಕೋಆರ್ಡಿನೇಟ್ ವಿತ್ ಹೌಸ್ ಕೀಪಿಂಗ್ ಆ್ಯಂಡ್ ರೂಮ್ ಸರ್ವಿಸ್ ಸ್ಟಾಫ್ಸ್, ಹ್ಯಾಂಡಲ್ ಗೆಸ್ಟ್ ಕಂಪ್ಲೇಂಟ್ಸ್ ಕಾಮ್ಲಿ ಆ್ಯಂಡ್ ಎಫಿಷಿಯನ್ಸಿ. ಸ್ನೇಹಿತರೆ ಇವ್ರದ್ದೊಂದು ಲಾಡ್ಜ್ ಇದೆ. ಲಾಡ್ಜಲ್ಲಿ ಒಂದು ರಿಸೆಪ್ಷನಿಸ್ಟ್ ಕೆಲಸ ಇರುತ್ತೆ. ಓಕೆನಾ. ಕಂಪ್ಲೇಂಟ್ಸು ಮತ್ತು ಎಫಿಷಿಯನ್ಸಿ ನೋಡಿ, ಈ ರೀತಿಯಾಗಿ ಒಂದು ರೂಮ್ ಸರ್ವಿಸ್ ಸ್ಟಾಫ್ಸು ಈ ರೀತಿಯಾಗಿ ಒಂದು ಸಣ್ಣ ಪುಟ್ಟ ಕೆಲಸವನ್ನು ಮಾಡ್ಕೊಂಡಿರ್ಬೋದು. ಮೇಂಟೈನ್ ಎ ಕ್ಲೀನ್ ಆ್ಯಂಡ್ ಆರ್ಗನೈಸ್ಡ್ ಫ್ರಂಟ್ ಡೆಸ್ಕ್ ಏರಿಯಾ, ಪ್ರಿಪೇರ್ ಡೈಲಿ ಆಕ್ಯುಪೆನ್ಸಿ ರಿಪೋರ್ಟ್ಸ್ ಆ್ಯಂಡ್ ಸಬ್ಮಿಟ್ ಟು ಮ್ಯಾನೇಜ್ಮೆಂಟ್, ಮೇಂಟೈನ್ ಗೆಸ್ಟ್ ಕಾನ್ಫಿಡೆನ್ಷಿಯಲಿ ಆ್ಯಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿರ್ತಕ್ಕಂಥದ್ದು. ಓಕೆ, ಪ್ರಿಪೇರ್ ಡೈಲಿ ಆಕ್ಯುಪೆನ್ಸ್ನ ರಿಪೋರ್ಟ್ ಮಾಡ್ತಾ ಇರಬೇಕು ನೀವು. ಸಮಸ್ಯೆಗಳಾದಾಗ ನೋಡ್ಕೋಬೇಕಾಗ್ತದೆ, ಮತ್ತು ಕ್ಲೀನಾಗಿ ಇಟ್ಕೋಬೇಕಾಗ್ತದೆ. ರೂಮ್ಸ್ ಎಲ್ಲ ಏನೇನು ತೊಂದರೆ ಇದೆಯಾ ಬರೋ ಅಂಥ ಒಂದು ಕಸ್ಟಮರ್ಸ್ಗಳಿಗೆ ಇದೆಲ್ಲ ನೋಡಬೇಕಾಗ್ತದೆ. ಮತ್ತು ಎಬಿಲಿಟಿ ಟು ಹ್ಯಾಂಡಲ್ ಪ್ರೆಷರ್ಸ್ ಡ್ಯೂರಿಂಗ್ ಪೀಕ್ ಚೆಕ್-ಇನ್ ಚೆಕ್ಔಟ್ ಅವರ್ಸ್, ಪ್ಲೆಸೆಂಟ್ ಪರ್ಸನಾಲಿಟಿ ವಿತ್ ಪ್ರೊಫೆಷನಲ್ ಗ್ರೂಮಿಂಗ್, ಗುಡ್ ಮೆಮೊರಿ ಆ್ಯಂಡ್ ಅಟೆನ್ಷನ್ ಟು ಡಿಟೈಲ್, ವಿಲ್ಲಿಂಗ್ ಟು ವರ್ಕ್ ಇನ್ ರೊಟೇಷನಲ್ ಶಿಫ್ಟ್, ವೀಕೆಂಡ್ಸ್ ಆ್ಯಂಡ್ ಹಾಲಿಡೇಸ್. ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಓಕೆ, ಬಾಯ್.